ಹಾಯ್, ವೆಲ್ಕಮ್ ಬ್ಯಾಕ್ ಟು ಅರುಣಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಮ್ಮಮ್ಮ ಊರಿಂದ ಚಕ್ಲಿ ಹಿಟ್ಟು ಕೊಟ್ಟು ಕಳಿಸಿದ್ರು. ಅದು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆದರೂ ಎಷ್ಟು ಬಿಸಿಲಿದೆ ನೋಡಿ. ಮಧ್ಯಾಹ್ನ ಅಂದರೆ ಆಲ್ರೆಡಿ 4:45 ಆಗಿಬಿಟ್ಟಿದೆ. ನಾನು ಊಟ ಮಾಡಿ ಮಲ್ಕೊಂಡು ಇವಾಗ ಎದ್ದಿದ್ದರಿಂದ ಮಧ್ಯಾಹ್ನ ಅಂತ ಹೇಳಿಬಿಟ್ಟೆ. ಹಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟು ಯಾವಾಗಾದ್ರೂ ಊರಿಗೆ ಹೋದಾಗ ತೋರಿಸ್ತೀನಿ. ಯಾಕಂದರೆ ಇವಾಗ ತೋರ್ಸೋಕ್ಕೆ ಹಿಟ್ಟು ನಮ್ಮಮ್ಮ ಮಾಡಿಕೊಟ್ಟು ಕಳಿಸಿದ್ದೆ. ಅದಕ್ಕೆ ಏನೇನು ಹಾಕಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಇವಾಗ ಅದಕ್ಕೆ ಮಸಾಲ ಹೇಗೆ ಹಾಕ್ತೀನಿ, ಮಸಾಲ ಏನೇನು ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ, ಬನ್ನಿ ನೋಡೋಣ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜಾರ್ಗೆ, ಆಮೇಲೆ ಕರಿಬೇವು, ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಅವಾಗಲೇ ತೋರಿಸಿದ್ನಲ್ವ ಬೆಳ್ಳುಳ್ಳಿನ, ಅದನ್ನ ಬಿಡಿಸ್ಕೊಂಡಾದ್ಮೇಲೆ ಇಷ್ಟು ಬೆಳ್ಳುಳ್ಳಿ ಆಯಿತು. ಇವಾಗ ಇದನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇದನ್ನ ನೀಟಾಗಿ ಕಲಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಮಾಡಾದ್ಮೇಲೆ ಉಪ್ಪು ಅದೇ ತೆಗಿಯೋಕ್ಕಾಗೋದಿಲ್ಲ, ಅದಕ್ಕೆ ಇವಾಗಲೇ ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ಎಲ್ಲ ಕಲಸಾದ್ಮೇಲೆ ಒಂಚೂರು ಟೇಸ್ಟ್ ನೋಡಿದಾಗ ಉಪ್ಪು ಕಡಿಮೆ ಆಯಿತು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಕರಿಬೇವು ಸ್ಮೆಲ್ಲು, ಬೆಳ್ಳುಳ್ಳಿ ಸ್ಮೆಲ್ಲು ಎಲ್ಲ. ನೀರನ್ನ ನೋಡ್ಕೊಂಡು ಹಾಕಬೇಕು. ಒಂದೇ ಸರಿ ಹಾಕಿದ್ರೆ ಹಿಟ್ಟೇನಾದರೂ ತುಂಬ ತೆಳ್ಳಗಾದರೆ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕು. ಮತ್ತು ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು, ಮೀಡಿಯಮ್ ಅದಕ್ಕೆ ಮಾಡ್ಕೊಳ್ಬೇಕು. ನೀವು ಬೇಕಾದದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕದೇ ಇದ್ದರೆ ಒಣ ಖಾರನೂ ಹಾಕ್ಕೊಳ್ಬೋದು ಬೇಕು ಅನಿಸಿದ್ರೆ. ಇಲ್ಲಾಂದರೆ ಓಕೆ, ಹಸಿ ಖಾರದಲ್ಲೇ ಓಕೆ. ಅಂದರೆ ಕೆಲವರೆಲ್ಲ ಆಪ್ರೇಷನ್ ಆದರೆಲ್ಲ ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ, ಅಂಥವ್ರಿಗೆ ನೀವು ಒಣ ಖಾರ ಹಾಕಬೇಕಾದ್ರೂ ಮಾಡ್ಕೊಳ್ಬೋದು. ಕಲ್ಲ ಮೇಲೆ ಹಾಕಿ ಮಾಡಬೇಕಾಗಿತ್ತು, ನಾನು ಬುಟ್ಟಿಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಈಗ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಅನಿಸುತ್ತೆ ಉಪ್ಪು. ಇದಕ್ಕೆ ಸ್ವಲ್ಪ ಅಜ್ವಾಯಿನ ಹಾಕೊಳ್ಳಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಯಾಕಂದರೆ ಆಯಿಲಲ್ಲಿ ಫ್ರೈ ಮಾಡಿರ್ತೀವಲ್ವಾ, ಆ್ಯಸಿಡಿಟಿ ಥರ ಆಗಿಬಿಡುತ್ತೆ ತುಂಬ ತಿಂದಾಗ. ಇವೆಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಆ್ಯಸಿಡಿಟಿ ಕಡಿಮೆ ಆಗುತ್ತೆ. ಇವಾಗ ಇದನ್ನು ಮತ್ತೆ ಚೆನ್ನಾಗಿ ನಾದ್ಕೊಳ್ಬೇಕು. ನಂಗೆ ಬುಟ್ಟಿಲಿ ಮಾಡೋಕ್ಕೆ ಸರಿ ಆಗಲಿಲ್ಲ, ಅದಕ್ಕೆ ಸುಮ್ಮನೆ ಕಲ್ಲ ಮೇಲೆ ಹಾಕೊಂಡ್ಬಿಟ್ಟು ಕಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಹಾಕ್ಕೊಂಡೆ. ನೋಡಿ, ಈ ಥರ ಹಿಟ್ಟನ್ನ ಹಾಕ್ಕೊಂಡು ಒಂದು ಬುಟ್ಟಿಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಮತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ತೊಗೊಂಡಿದ್ದೀನಲ್ವ ಹಿಟ್ಟು, ಅಷ್ಟೇ ತೊಗೊಳ್ಬೇಕು ಉದ್ದುದ್ದ ಹೊಸಿಯೋಕ್ಕೆ. ಇದನ್ನು ತುಂಬ ದಪ್ಪ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತೆಳ್ಳಗೆ ಇರಲಿ. ತೆಳ್ಳಗೆ ಉದ್ದುದ್ದ
ತೀರಾ ಉದ್ದನೂ ಮಾಡಬೇಡಿ, ಮೀಡಿಯಮ್ ಸೈಜಲ್ಲಿರಲಿ. ಯಾಕಂದರೆ ಬಾಣಲೆಲಿ ಹಾಕಿದಾಗ ಬಾಣಲಿಗೆ ಕರೆಕ್ಟಾಗಿ ಆಗಬೇಕಲ್ವ, ಎಣ್ಣೆಲಿ ಮುಳುಗಬೇಕು. ಆ ಥರ ಮೀಡಿಯಮ್ ಸೈಜಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಆ ಥರ ಮಾಡಿಕೊಂಡ್ರೆ ಸಾಕು. ಮಾಡ್ಕೊಳ್ತಾ ಇದನ್ನು ಸಪ್ರೇಟ್ ಬಿಡಿ ಬಿಡಿಯಾಗಿ ಹಾಕ್ಕೊಳ್ತಾ ಹೋಗಬೇಕು. ಒಂದ್ರ ಮೇಲೆ ಒಂದು ತುಂಬ ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡು ಆಮೇಲೆ ಎಣ್ಣೆಲಿ ಹಾಕಬೇಕಾದ್ರೆ ಬಿಡೋದಿಲ್ಲ ಅದು. ಇದಕ್ಕೆ ನಾವು ಲಡಿಕಿ, ಕೊಬ್ಬರಿ ಕಡ್ಡಿ, ಚಕ್ಲಿ ಅಂತಲೂ ಕರಿತೀವಿ, 3 ಹೆಸರಲ್ಲೂ ಕರಿತೀವಿ. ಯಾಕಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರಲ್ವ, ಅದಕ್ಕೆ ನಮ್ಮ ದೊಡ್ಡಮ್ಮನೂರಲ್ಲಿ ಲಡಿಕಿ ಅಂತ ಕರೀತಾರೆ, ನಮ್ಮ ಅಮ್ಮನೂರಲ್ಲಿ ಕೊಬ್ಬರಿ ಕಡ್ಡಿ ಅಂತ ಕರೀತಾರೆ, ನಾವು ಚಕ್ಲಿ ಅಂತ ಕರಿತೀವಿ. ಹಾಗಾಗಿ 3ರಲ್ಲಿ ಏನು ಬೇಕಾದರೂ ನಿಮ್ಗೆ ಏನು ಬೇಕೋ ಅದು ಬೇಕಾದರೂ ಕರ್ಕೊಳ್ಬೋದು ನೀವು. ಒಂದು 2-3 ಬಾಣಲಿಗೆ ಆಗಷ್ಟು ಮಾಡಿ ಇಟ್ಕೊಳ್ಬೇಕು. ಸ್ವಲ್ಪನೇ ಮಾಡ್ಕೊಂಡು ಬಾಣಲಿಗೆ ಹಾಕೊಳ್ಳೋದಾದರೆ ಸುಮ್ಮನೆ ಎಣ್ಣೆ ಬಿಸಿಯಾಗಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸತಿ ಜಾಸ್ತಿ ಮಾಡಿಕೊಂಡು ಆಮೇಲೆ ಸ್ವಲ್ಪನೇ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಅಷ್ಟು ಮಾಡಿಟ್ಕೊಂಡು ಇವಾಗ ಚಕ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಕ್ಲಿ ಮಿಷಿನ್ಗೆ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಇದು ಉದ್ದ ಹೊಸಿಯೋಕ್ಕಾದರೆ ಸ್ವಲ್ಪ ಗಟ್ಟಿ ಇರಲಿ, ಚಕ್ಲಿ ಮಿಷಿನ್ಗೆ ಹಾಕೋದಾದರೆ ಹಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಹಾಕಬೇಕು. ನಾನು ಈಗ ಚಕ್ಲಿ ಹಿಟ್ಟನ್ನ ತೆಳ್ಳಗೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಈ ಮಣೆ ತುಂಬ ಒಂದು ಸತಿ ಹಾಕ್ಕೊಂಡು ಆಮೇಲೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸುತ್ಕೊಂಡು ಹೋದರೆ ಸಾಕು. ನೋಡಿ ಈ ಥರ ಮಣೆ ತುಂಬ ಒಂದು ಸತಿ ಹಾಕ್ಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸುತ್ಕೊಂಡು ಹೋದರೆ ನಿಮಗೆ ಟೈಮು ಉಳಿಯುತ್ತೆ, ಆಮೇಲೆ ಬೇಗನೂ ಆಗುತ್ತೆ. ಒಂದೊಂದೇ ಮಾಡ್ಕೊಂಡು ಹೋದರೆ ಟೈಮು ತುಂಬ ಹಿಡಿದ್ಬಿಡುತ್ತೆ. ಅದಕ್ಕೆ ಈ ಥರ ಒಂದು ಸತಿ ಮಣೆ ತುಂಬ ಹಾಕ್ಕೊಳ್ಬೇಕು. ನೀವು ಇನ್ನೂ ಮಣೆ ದೊಡ್ಡದಿತ್ತು ಅಂದರೆ ಇನ್ನೂ ದೊಡ್ಡಕ್ಕೂ ಹಾಕ್ಕೊಳ್ಬೋದು ಒಂದು ಸತಿಗೆ. ನನ್ನ ಮಣೆ ಚಿಕ್ಕದಿರೋದಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ ಮಣೆ ತುಂಬ. ಒಂದು ಸ್ವಲ್ಪ ಈ ಮಿಷಿನಲ್ಲಿ ಮಾಡಿದೆ, ಆಮೇಲೆ ಯಾಕೋ ಮಿಷಿನ್ ಕೈ ಕೊಡ್ತು, ಹಿಟ್ಟೇ ಬರ್ತಾ ಇರಲಿಲ್ಲ ಮಿಷಿನ್ ಒಳಗಡೆಯಿಂದ ಹೊರಗೆ. ಅದಕ್ಕೆ ಮಿಷಿನ್ ತೆಗೆದಾಕ್ಬಿಟ್ಟು ಅಷ್ಟೂ ಕೈಯಲ್ಲೇ ಮಾಡ್ಕೊಂಡು ಕೂತ್ಕೊಂಡೆ. ಇವಾಗ ಮಾಡಾಯಿತು ನೋಡಿ, ಇಷ್ಟು ಮಾಡಿದ್ದೀನಿ. ಇದು ಒಂದು 2-3 ಬಾಣಲಿಗೆ ಆಗುತ್ತೆ. ಮಾಡಿಟ್ಕೊಂಡಾದ್ಮೇಲೆ ಇನ್ನೂ ಹಿಟ್ಟಿದೆ ಮಾಡೋದು. ಇವಾಗ ಒಂದು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟು ಇದೆಲ್ಲ ಇದೆಲ್ಲ ಮುಳುಗೋ ಅಷ್ಟು, ಅಂದರೆ ಎಲ್ಲ ಒಟ್ಟಿಗೆ ಹಾಕೋದಿಲ್ಲ, ಸಪ್ರೇಟಾಗಿ ಸ್ವಲ್ಪನೇ ಹಾಕ್ತೀನಿ. ಇದೆಲ್ಲ ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ, ಒಂಚೂರು ಹಿಟ್ಟು ಹಾಕಿ ಎಣ್ಣೆ ಬಿಸಿಯಾಗಿದೆಯೋ ಇಲ್ಲೋ ಅಂತ ನೋಡಿಕೊಂಡು, ಬಿಸಿ ಆದಮೇಲೆ ನಾನೇನು ಚಕ್ಲಿ ಮಾಡಿಟ್ಕೊಂಡಿದ್ನಲ್ವ ಅದನ್ನೆಲ್ಲ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಸೌಟ್ ಅಥವಾ ಏನಾದರೂ ತೊಗೊಂಡು ಆ ಕಡೆ ಕೆಳಗಡೆ ಇರೋದು ಮೇಲ್ಗಡೆ ಹೊರಳಿಸ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ನೋಡಿ ಕೆಂಪಗಾಗಿದೆ, ಇವಾಗ ತೆಗಿತಾ ಇದ್ದೀನಿ. ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಉದ್ದದ್ದು ಮಾಡ್ಕೊಂಡಿದ್ನಲ್ವ ಅದನ್ನು ಆಯಿಲಲ್ಲಿ ಹಾಕ್ತಾ ಇದ್ದೀನಿ.
ಅದನ್ನು ಅಷ್ಟೇ ಚಕ್ಲಿ ಹೆಂಗೆ ಫ್ರೈ ಮಾಡಿಕೊಂಡು ಅದೇ ಥರನೇ ಫ್ರೈ ಮಾಡಿಕೊಡ್ಬೇಕು. ಚಕ್ಲಿಗಿಂತ ಇದು ಉದ್ದ ಮಾಡ್ಕೊಂಡಿರ್ತೀವಲ್ವ ಅದೇ ಟೇಸ್ಟಾಗಿ ಬಂದಿರುತ್ತೆ, ಚೆನ್ನಾಗಿರುತ್ತೆ ಉದ್ದುದ್ದ ತಿನ್ನೋಕ್ಕೆ. ನಾನಂತೂ ಸ್ಕೂಲಲ್ಲಿದ್ದಾಗ ಒಂದು ಕವರಲ್ಲಿ ಹಾಕ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಡ್ತಿದ್ದೆ ಇದನ್ನು ತಿನ್ನೋಕ್ಕೆ ಅಂತ ಹೇಳಿ. ತುಂಬ ತಿಂತಾಯಿದ್ದೆ. ಇವಾಗಲೇ ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ತಿನ್ನೋದು, ಎಸಿಡಿಟಿ ಅಂತ ಹೇಳಿ. ಚಿಕ್ಕವರಿದ್ದಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ, ಅದಕ್ಕೆ ಸುಮ್ಮನೆ ತಿಂತಾಯಿದ್ವಿ. ಇವಾಗ ಎಸಿಡಿಟಿ ಎಲ್ಲ ಬರುತ್ತಲ್ವ, ಹಾಗಾಗಿ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಆಯಿಲ್ ಐಟಮ್ಸ್ ಎಲ್ಲ. ಇವಾಗ ಇದು ಆಗಿದೆ. ಎಲ್ಲನೂ ಮಾಡಿ ಆದಮೇಲೆ ಒಂದು ಬುಟ್ಟಿಗೆ ಹಾಕಿಟ್ಟಿದ್ದೀನಿ. ನೋಡಿ ಈ ಥರ ಇಷ್ಟು ಮಾಡಿದ್ದೀನಿ. ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ 8:15 ಆಗಿಬಿಟ್ಟಿತ್ತು. 5 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದೆ, ಮುಗಿಸೋ ಅಷ್ಟೊತ್ತಿಗೆ 8:15 ಆಗಿಬಿಟ್ಟಿತ್ತು. ಯಾಕಂದರೆ ಒಬ್ಬಳೇ ಮಾಡೋದಲ್ವಾ, ಅದಕ್ಕೆ ತುಂಬ ಲೇಟ್ ಆಯಿತು. ಆಮೇಲೆ ಅಲ್ಲಿಂದ ರಾತ್ರಿ ಊಟಕ್ಕೆ ರೈಸು ಮತ್ತು ಸಾಂಬಾರು ಮಾಡಿದೆ. ಕೌಶಿಕ್ಗೆ ನನಗೆ ರೊಟ್ಟಿ ಮಾಡಿಕೊಂಡು ಹಾಗಲಕಾಯಿ ಪಲ್ಯ, ಸೊಪ್ಪಿನ ಪಲ್ಯ, ಸೌತೆಕಾಯಿ ಇಟ್ಕೊಂಡು ಜೋಳದ ರೊಟ್ಟಿ ಜೊತೆಗೆ ತಿಂತಾಯಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.